ತೀರಿಸದೆ ಶಿವಮೊಗ್ಗದಿಂದ ಓಡಿ ಹೋಗಿದ್ರ ಸುಜಾತಾ ಭಟ್ ಅನ್ನುವಂತ ಪ್ರಶ್ನೆ ಇದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಜಾತಾ ಭಟ್ ಸಾಲವನ್ನು ಪಡೆದಿದ್ದಾರೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯ ಸಹಕಾರ ಸಂಘದಲ್ಲಿ ಸುಜಾತಾ ಭಟ್ ಸಾಲವನ್ನು ಪಡೆದುಕೊಂಡಿರ್ತಾರೆ. 2004ರಲ್ಲಿ 10 ಜನ ಮಹಿಳೆಯರು ಸಂಘವನ್ನ ರಚಿಸಿ ಸಾಲ ಪಡೆದಿದ್ರು. ಕೊನೆಯಲ್ಲಿ ಸುಜಾತಾ ಭಟ್ ಸಾಲ ತೀರಿಸದೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಅನ್ನುವಂಥ ಏನು ಊರಿದೆ ಆ ಊರಿನಿಂದ ಅವರು ಹೋಗಿರ್ತಾರೆ. ಅಂದ್ರೆ ಊರು ಬಿಟ್ಟು ಬೇರೆಡೆಗೆ ಹೋಗಿರ್ತಾರೆ. ಉಳಿದ 9 ಮಹಿಳೆಯರು ಸುಜಾತಾ ಭಟ್ನ ಸಾಲವನ್ನು ತೀರಿಸಿರ್ತಾರೆ. ಅನನ್ಯಾ ಭಟ್ ಕಾಣಿಯಾಗಿದ್ದಾರೆ ಅಂತ ಹೇಳಿ ಸುಜಾತಾ ಭಟ್ ಅಂತ ಹೇಳಿ ಬಂದಿರ್ತಾರೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಇವರು ಆರೋಪವನ್ನ ಮಾಡ್ತಾರೆ, ನನ್ನ ಮಗಳು ಅನನ್ಯಾ ಭಟ್ ಕಳೆದು ಹೋಗಿದ್ದಾಳೆ, ಅವಳ ಅಸ್ಥಿಯನ್ನಾದ್ರೂ ಹುಡುಕು ಕೊಡಿ ಅನ್ನುವಂಥ ಆರೋಪವನ್ನ ಮಾಡಿ ಇದು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ತದನಂತರದಲ್ಲಿ ಕೆಲವೊಂದಿಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ. ಹಾಗಾಗಿ SIT ಅಧಿಕಾರಿಗಳು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಅನ್ನುವಂತಹ ಊರಿಗೆ ಸ್ವತಃ ಅವರೇ ಹೋಗ್ತಾರೆ. ಅಲ್ಲಿ ಅಕ್ಕಪಕ್ಕ ಇರುವಂತಹ ಜನರ ಜೊತೆಗೆ ಮಾತನಾಡ್ತಾರೆ. ನಿಜಕ್ಕೂ ಇಲ್ಲಿ ಸುಜಾತಾ ಭಟ್ ಇದ್ದಿದ್ದು ಹೌದಾ, ಸುಜಾತಾ ಭಟ್ ಯಾವ ಮನೆಯಲ್ಲಿ ಇದ್ರು, ಜೊತೆಗೆ ಯಾರ ಜೊತೆಗೆ ಅವರು ಇದ್ರು, ಈಗ ಅನನ್ಯಾ ಭಟ್ ಅಂತ ಹೇಳಿ ಫೋಟೋವನ್ನ ತೋರಿಸ್ತಾ ಇದ್ದಾರಲ್ಲ ಅದು ಯಾರ ಫೋಟೋ, ನಿಜವಾಗಿಯೂ ಅನನ್ಯಾ ಭಟ್ ಅವರ ಫೋಟೋ ಆಗಿತ್ತಾ? ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ SIT ತನಿಖಾಧಿಕಾರಿಗಳು ಅಲ್ಲಿ ನಡೆಸಿದ್ರು. ಅದಾದ ನಂತರದಲ್ಲಿಯೂ ಕೂಡ ಸುಜಾತಾ ಭಟ್ರನ್ನ ಪ್ರಶ್ನೆ ಮಾಡಿದ್ರೆ ಹೌದು ಅನನ್ಯಾ ಭಟ್ ಅಂತ ಹೇಳಿ ನನ್ನ ಮಗಳು ಇದ್ಲು, ಆದ್ರೆ ಕಾಣಿಯಾಗಿದ್ದಾಳೆ ಅನ್ನುವಂತ ಉತ್ತರವನ್ನ ಕೊಡುವಂತ ಕೆಲಸವನ್ನ ಸುಜಾತಾ ಭಟ್ ನಿರಂತರವಾಗಿ ಮಾಡ್ತಾ ಬಂದಿದ್ರು. ಆದ್ರೆ ನಿನ್ನೆ ಮಾತ್ರ ಯಾರದ್ದು ಒತ್ತಡ ಆಯಿತು. ಆ ಒಂದು ಒತ್ತಡದಿಂದಾಗಿ ನಾನು ಆ ರೀತಿಯಾದಂತಹ ಸುಳ್ಳು ಕಟ್ಟು ಕಥೆಯನ್ನ ಹೇಳಿದ್ದೆ ಅನ್ನೋದಾಗಿ ಆಕೆ ಒಪ್ಪಿಕೊಳ್ತಾರೆ. ಆದ್ರೆ ಈಗ ಇರುವಂತಹ ವಿಚಾರ, ಆಕೆ ಸಾಲ ತೀರಿಸೋದಕ್ಕೆ ಆಗದೆ ಶಿವಮೊಗ್ಗದಿಂದ ಓಡಿ ಹೋದ್ರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಜಾತಾ ಸಾಲವನ್ನ ಮಾಡಿರ್ತಾರೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯ ಸಹಕಾರ ಸಂಘ, ಆ ಸಂಘದಲ್ಲಿ ಕೆಲವೊಂದಿಷ್ಟು ಸಾಲವನ್ನ ತೆಗೆದುಕೊಂಡಿರ್ತಾರೆ. ಆದ್ರೆ ಆ ಸಾಲವನ್ನ ತೀರಿಸದೆಯೂ ಕೂಡ ಅಲ್ಲಿಂದ ಅವರು ಎಸ್ಕೇಪ್ ಆಗಿರ್ತಾರೆ. ಇನ್ನು ಕೊನೆಯಲ್ಲಿ ಸುಜಾತಾ ಭಟ್ ಅಂತೂ ಸಾಲ ತೀರಿಸಿಲ್ಲ ಅಂತ ಹೇಳಿ ಅವರ ಜೊತೆಯಲ್ಲಿ 9 ಮಹಿಳೆಯರು ಏನು ಉಳಿದಿರ್ತಾರೆ ಆ ಸಂಘದಲ್ಲಿ ಅವರು ಸುಜಾತಾ ಭಟ್ಟಿನ ಸಾಲವನ್ನ ತೀರಿಸಿರ್ತಾರೆ. ಕೊನೆಗೂ ಕೂಡ ರಾಜ್ಯದ ಜನರಿಗೆ ಕ್ಷಮೆಯನ್ನ ಕೇಳಿದ್ದಾರೆ. ಅನನ್ಯಾ ಭಟ್ ನಾಪತ್ತೆ ಕೇಸ್ ನಾನಾ ಟ್ವಿಸ್ಟ್ಗಳನ್ನ ಪಡೆದುಕೊಳ್ತಾ ಇತ್ತು. ಮಗಳ ಅಸ್ಥಿಪಂಜರವನ್ನಾದ್ರೂ ಹುಡುಕಿ ಕೊಡಿ ಅಂತ ಹೇಳಿ ದೂರನ್ನ ಕೊಟ್ಟಿದ್ರು ಸುಜಾತಾ ಭಟ್. ಇದೀಗ ಅನನ್ಯಾ ಭಟ್ ಎನ್ನುವ ಮಗಳೇ ನನಗಿಲ್ಲ, ನಾನು ಹೇಳಿದ್ದು ಸುಳ್ಳು, ಕ್ಷಮಿಸಿ ಬಿಡಿ ಅಂತ ಹೇಳಿ ಉಲ್ಟಾ ಹೊಡೆದಿದ್ದಾರೆ. ಗಿರೀಶ್ ಮಠಣ್ಣನವ ಜಯಂತ್ ಹೇಳಿಕೊಟ್ಟಂತೆ ನಾನು ಹೇಳಿದ್ದೇನೆ ಅಷ್ಟೇ ಅನ್ನುವಂತ ಬಾಂಬ್ ಸಿಡಿಸಿದ್ದಾರೆ. ಇದರ ನಡುವೆಯೂ ಕೂಡ ಸದ್ಯ ಸುಜಾತಾ ಭಟ್ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನ ಕೂಡ ನೀಡಲಾಗಿದೆ. ಸುಜಾತಾ ಭಟ್ ದಿನಕ್ಕೊಂದು ಹೇಳಿಕೆಯನ್ನ ನೀಡುತ್ತಾ ಬಹಳಷ್ಟು ಸುದ್ದಿಯಾಗಿದ್ರು. ಇನ್ನು ನಾನು ಮಾನಸಿಕವಾಗಿ ನೊಂದಿದ್ದೇನೆ, ನನಗೆ ಜೀವ ಬೆದರಿಕೆ ಇದೆ, ನನಗೆ ರಕ್ಷಣೆ ಕೊಡಿ ಅಂತ ಹೇಳಿಯೂ ಕೂಡ ಪೊಲೀಸ್ ಅಧಿಕಾರಿಗಳ ಬಳಿ ಸುಜಾತಾ ಭಟ್ ಮನವಿಯನ್ನ ಮಾಡಿಕೊಂಡಿದ್ರು. ಈ ಒಂದು ಹಿನ್ನೆಲೆ ಬೆಂಗಳೂರಿನಲ್ಲಿ ಸುಜಾತಾ ಭಟ್ ನಿವಾಸಕ್ಕೆ ಸದ್ಯ ಖಾಕಿ ಭದ್ರತೆಯನ್ನ ಒದಗಿಸಲಾಗಿದೆ. ಇನ್ನು SIT ವಿಚಾರಣೆಗೆ ಕೂಡ ಕರೆದಂತ ಸಂದರ್ಭದಲ್ಲಿ ಈ ವಿಚಾರಣೆಗೆ ನಾನು ನಂತರದಲ್ಲಿ ಬರ್ತೇನೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಸುಜಾತಾ ಭಟ್ ನೀಡಿದ್ರು.